ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತು ವಾಕಿಂಗಿಂದ ಹೊಟ್ಟೆ ಭುಜನ ಕಡಿಮೆ ಮಾಡ್ಕೊಳ್ಬೋದಾ ಅಥವಾ ವೆಯ್ಟ್ ಲಾಸ್ ಆಗ್ಬೋದಾ ಅನ್ನುವ ಒಂದು ಟಾಪಿಕ್ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೇನೆ. ಈಗ ನಾವು ವೆಯ್ಟ್ ಲಾಸ್ ಮಾಡುವಾಗ ವಾಕಿಂಗ್ ಹೇಳೋದು ತುಂಬ ಬೆಸ್ಟ್. ಯಾಕೆಂದರೆ ಹೆಚ್ಚಿನವರು ಮನೆಯಲ್ಲಿ ವರ್ಕೌಟ್ ಮಾಡಲಿಕ್ಕೆ ಆಗೋದಿಲ್ಲ. ವರ್ಕೌಟ್ ಮತ್ತು ಹೇಗೆ ಮಾಡೋದು ಅಂತ ಹೇಳಿ ಗೊತ್ತಿಲ್ಲದಿದ್ದರೆ ಆ ವರ್ಕೌಟನ್ನು ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ಈಸಿಯಾಗಿ ₹1 ಖರ್ಚಿಲ್ಲದೆ ನಾವು ತೂಕವನ್ನು ಕಡಿಮೆ ಮಾಡಿಕೊಳ್ಬೋದು ಅಂತ ಹೇಳಿದರೆ ಅದು ವಾಕಿಂಗಿಂದ ಅಂತ ಹೇಳ್ಬೋದು. ಆದರೆ ವಾಕಿಂಗ್ ಅಂತ ಹೇಳಿ ಯಾರ ಹತ್ರ ಹೀಗೆ ನಾವು ಮಾತಾಡಿಕೊಂಡು ಆರಾಮ್ಸೆ ಹೋದರೆ ನಮ್ಮ ತೂಕ ಹೇಳುವಂಥದ್ದು ಕಡಿಮೆ ಆಗೋದಿಲ್ಲ. ವಾಕಿಂಗಿಗೆ ಕೂಡ ಒಂದು ನೀತಿ ಅಂತ ಇದೆ. ಅದೇ ರೀತಿಯಲ್ಲಿ ನಾವು ವಾಕಿಂಗನ್ನು ಮಾಡಿಕೊಳ್ಬೇಕು. ಹಾಗೆ ಮಾಡೋದ್ರಿಂದ ಆರಾಮ್ಸೆ ನೀವು ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು. ಹಾಗಾದರೆ ಹೇಗೆ ವಾಕಿಂಗ್ ಮಾಡಬೇಕು ಅಂತ ಹೇಳಿದರೆ, ಈಗ ವರ್ಕೌಟ್ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಮನೆಯಲ್ಲಿ ಜಿಮ್ಮಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂಥವರು ಆರಾಮ್ಸೆ ವಾಕಿಂಗ್ ಮಾಡಬೇಕು. ವಾಕಿಂಗ್ ಮಾಡಲಿಕ್ಕೆ ನಮ್ಮ ಒಂದು ವೆದರ್ ಏನಿದೆ ಅದೊಂದು ಕರೆಕ್ಟ್ ಇದ್ದರೆ ಸಾಕು. ಮಳೆ ಬರ್ತಿದ್ರೆ ಮಾತ್ರ ನಮಗೆ ವಾಕಿಂಗಿಗೆ ಕಷ್ಟ ಆಗ್ತದೆ. ಆಗ ನಾವು ಮನೆಯಲ್ಲೇ ಒಳಗಡೆ ವಾಕಿಂಗ್ ಆ ಕಡೆ ಈ ಕಡೆ ಹೋಗ್ತಾ ಕೂಡ ಮಾಡಿಕೊಳ್ಬೋದು. ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತೇವಲ್ಲ, ಹಾಗಾಗಿ ಆ ರೀತಿ ಕೂಡ ವಾಕಿಂಗನ್ನು ಮಾಡ್ಕೊಳ್ಬೋದು. ವಾಕಿಂಗ್ ಮಾಡುವಾಗ ನೀವು ಒಂದು ಸ್ವಲ್ಪ ಆದರೂ ಮೇಯ್ನ್ ಗಮನದಲ್ಲಿ ಇಡಬೇಕಾದ್ದು ಚಪ್ಪಲ್. ಒಂದು ಕರೆಕ್ಟಾದ ಚಪ್ಪಲ್ ಹಾಕ್ಕೊಳ್ಳಿ. ಯಾವುದೋ ಒಂದು ಕಿತ್ತೋದಂತಹ ಅಥವಾ ತೆಳ್ಳಗೆ ಇರುವಂತಹ ಚಪ್ಪಲಿ ಎಲ್ಲ ಹಾಕ್ಕೊಂಡು ವಾಕ್ ಮಾಡಬೇಡಿ. ಇದರಿಂದ ಕಾಲಿಗೆ ಒತ್ತಡ ಬೀಳ್ತದೆ, ಕಾಲು ನೋವು ಸ್ಟಾರ್ಟ್ ಆಗ್ಬೋದು. ಸವೆದು ಹೋದಂತಹ ಚಪ್ಪಲಿ, ಹಳೆ ಯಾವುದೋ ಸ್ಲಿಪ್ಪರ್ ಹಾಕ್ಕೊಂಡೆಲ್ಲ ವಾಕಿಂಗ್ ಹೋಗಬೇಡಿ. ವಾಕಿಂಗ್ ಅಂತ ಹೇಳಿ ವೆಯ್ಟ್ ಲಾಸಿಗೆ ನೀವು ವಾಕಿಂಗ್ ಮಾಡಬೇಕಾದ್ರೆ ಒಂದು ಒಳ್ಳೆ ಶೂ ಹಾಕಿ, ನಿಮಗೆ ಕಾಲಿಗೆ ಕಂಫರ್ಟ್ ಆಗುವಂತಹ ಸ್ವಲ್ಪ ಲೈಟ್ ವೆಯ್ಟ್ ಇರುವಂತಹ ಶೂವನ್ನು ಹಾಕಿ. ಒಂದಿಷ್ಟು ಭಾರ ಇರುವಂಥ ಶೂ ಕೂಡ ಹಾಕ್ಕೊಳ್ಬೇಡಿ. ಇದರಿಂದ ನಡೆಯುವಾಗ ಭಾರದಿಂದಲೇ ಕಾಲು ನೋವು ಸ್ಟಾರ್ಟ್ ಆಗ್ಬೋದು. ಮೇಯ್ನಾಗಿ ವಾಕಿಂಗ್ ಮಾಡಲಿಕ್ಕೆ ಒಂದು ಒಳ್ಳೆಯ ಶೂ ಅಂತೂ ಬೇಕೇ ಬೇಕು. ಅದು ಮೇಯ್ನ್, ಮತ್ತೆಂತ ಬೇಡ. ಮತ್ತು ವಾಕಿಂಗ್ ಹೋಗುವಾಗ ತುಂಬ ಫ್ರೆಂಡ್ಸ್ ಜೊತೆ ಹಾಗೆ ಮಾತಾಡಿಕೊಂಡು ಎಲ್ಲ ಹೋದರೆ ನಿಮ್ಮ ವಾಕಿಂಗಿಗೆ ಡಿಸ್ಟರ್ಬ್ ಆಗ್ತದೆ. ಅದಕ್ಕೆ ನೀವು ಒಬ್ಬರೇ ಆರಾಮ್ಸೆ ಬೇಕಾದರೆ ಗ್ರೌಂಡಲ್ಲಿ ಪಾರ್ಕಲ್ಲಿ ಎಲ್ಲ ನೀವು ವಾಕ್ ಮಾಡೋದಂತಾದರೆ ಮ್ಯೂಸಿಕ್ ಕೇಳಿಕೊಂಡು ಸ್ಪೀಡಾಗಿ ವಾಕ್ ಮಾಡಿ. ಇದರಿಂದ ಒಳ್ಳೆ ಬೆನಿಫಿಟ್ ಇದೆ. ವಾಕಿಂಗ್ ಮಾಡೋದ್ರಿಂದ ನೀವು ತೂಕನ ಕಡಿಮೆ ಮಾಡ್ಕೊಳ್ಬೋದು. ವೆಯ್ಟ್ ಲಾಸ್ ಮಾಡುವವರು ಯಾವುದೇ ವರ್ಕೌಟು ಬೇರೆ ಎಕ್ಸಸೈಸ್ ಎಲ್ಲ ಮಾಡದೆ ವಾಕಿಂಗ್ ಮಾಡ್ತಾ ಡಯಟ್ ಮಾಡ್ತಾ ನೀವು ನಿಮ್ಮ ವೆಯ್ಟನ್ನು ಕಡಿಮೆ ಮಾಡ್ಕೊಳ್ಬೋದು. ದಿನಕ್ಕೆ ನೀವು ಒಂದು 30 ನಿಮಿಷದಿಂದ 40 ನಿಮಿಷದವರೆಗೆ ವಾಕಿಂಗನ್ನು ಮಾಡ್ಕೊಳ್ಬೋದು. ಹಾಗೆ ಇಷ್ಟವರೆಗೆ ಯಾವುದೇ ಎಕ್ಸಸೈಸ್ ಮಾಡಿ ಗೊತ್ತಿಲ್ಲ ಅಥವಾ ವರ್ಕೌಟ್ ಮಾಡಿ ಗೊತ್ತಿಲ್ಲ, ಡಯಟ್ ಮಾಡಿ ಗೊತ್ತಿಲ್ಲ ಅಥವಾ ವಾಕಿಂಗ್ ಮಾಡಿ ಗೊತ್ತಿಲ್ಲ ಅಂಥವರು ಈಗ ನಾಳೆಯಿಂದ ನಾನು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು, ತೂಕ ಕಡಿಮೆ ಮಾಡಬೇಕು ಅನ್ನುವ ಒಂದು ನೀವು ಪ್ಲ್ಯಾನಲ್ಲಿದ್ದರೆ ನೀವು ಸೀದಾ ಹೋಗಿ 1-3/4 ಗಂಟೆ ವಾಕಿಂಗ್ ಮಾಡೋದಲ್ಲ. ಇದರಿಂದ ನಿಮಗೆ ಹೆವಿ ಸ್ಟ್ರೆಸ್ ಆಗ್ತದೆ, ಬಾಡಿ ಪೇಯ್ನ್ ಆಗ್ತದೆ ತುಂಬ. ಆ ಥರ ವಾಕಿಂಗ್ ಮಾಡಬೇಡಿ. ಈಗ ನೀವು ಬಿಗಿನರ್ ಅಂತಾದರೆ ಒಂದು 10 ನಿಮಿಷ ವಾಕಿಂಗ್ ಮಾಡ್ಕೊಳ್ಳಿ ಒಂದು ದಿವಸ. ಮರು ದಿವಸ ಒಂದು 15 ನಿಮಿಷ, 20 ನಿಮಿಷ ಹಾಗೆ ಇನ್ಕ್ರೀಸ್ ಮಾಡ್ತಾ ಹೋಗಿ. ಹೀಗೆ ಮಾಡ್ತಾ ಒಂದು ತಿಂಗಳಾಗುವಾಗ ನೀವು ಆರಾಮ್ಸೆ 1 ಗಂಟೆ ವಾಕಿಂಗ್ ಮಾಡಿ ಬರುವಷ್ಟು ಇಮ್ಯುನಿಟಿ ಶಕ್ತಿ ನಿಮ್ಮಲ್ಲಿ ಇರ್ತದೆ. ಆದರೆ ಸ್ಕಿಪ್ ಮಾಡಬೇಡಿ, ಡೈಲಿ ವಾಕಿಂಗನ್ನು ಮಿಸ್ ಮಾಡದೆ ಮಾಡಿ. ಹೀಗೆ ಮಾಡೋದ್ರಿಂದ ನೀವು ಆರಾಮ್ಸೆ ವಾಕಿಂಗ್ ಮಾಡಿಕೊಂಡು ವೆಯ್ಟ್ ಲಾಸನ್ನು ಮಾಡ್ಬೋದು. ಜೊತೆಗೆ ಫುಡ್ ಕಂಟ್ರೋಲು, ಪೋರ್ಷನ್ ಕಂಟ್ರೋಲು, ಡಯಟ್ ಅದೆಲ್ಲವೂ ಕೂಡ ಇಂಪಾರ್ಟೆಂಟ್. ನಿಮಗೆ ಡಯಟ್ ರೆಸಿಪೀಸ್ ಬೇಕು ಅಂತ ಹೇಳಿದರೆ ನನ್ನ ಚಾನಲಲ್ಲಿದೆ. ಯಾವ ರೆಸಿಪೀಸ್ ಅಂದರೆ ಹೆಲ್ದಿ ಆದದ್ದು, ಹೈ ಪ್ರೋಟೀನ್ ಇರುವಂಥ ರೆಸಿಪಿಗಳು, ಓಟ್ಸ್ ಸ್ಮೂದಿ ಇರ್ಬೋದು, ಕಿಚಡಿ ಇರ್ಬೋದು, ಯಾವುದೇ ರೆಸಿಪಿ ಬೇಕು ಅಂತ ಆದರೆ ಚಾನಲಲ್ಲಿದೆ, ಚೆಕ್ ಮಾಡ್ಕೊಳ್ಬೋದು, ನೋಡ್ಬೋದು. ಅದಲ್ಲದೆ ನೀವು ಮಾಮೂಲಿ ಮನೆ ಊಟ ಮಾಡಿಕೊಂಡು ಕೂಡ ವೆಯ್ಟ್ ಲಾಸ್ ಆಗ್ಬೋದು. ಪೋರ್ಷನ್ ಕಂಟ್ರೋಲ್ ಮಾಡ್ಕೊಳ್ಬೇಕು. ಬೇಕಾದರೆ ತುಂಬ ನೀವು ಹೆವಿ ಒಬೆಸಿಟಿ ಇದೆ ಅಂತ ಹೇಳಿ ಆದರೆ ಸ್ವಲ್ಪ ಹೆಲ್ದಿ ಫುಡ್ ಅಥವಾ ಏನು ಡಯಟ್ ರೆಸಿಪೀಸ್ ಅಂತ ಏನಿದೆ ಅದನ್ನು ಮಾಡಿಕೊಂಡು ತಿಂತು ಅಂತ ಹೇಳಿದರೆ ನಿಮಗೆ ಬೇಗನೆ ರಿಸಲ್ಟ್ ಬರ್ತದೆ. ಆಮೇಲೆ ನೀವು ಮಾಮೂಲಿಯಾಗಿ ಅಕ್ಕಿ ದೋಸೆ ತಿಂಡಿ ಆ ಥರ ನಮ್ಮ ಮನೆ ಫುಡ್ ಏನಿದೆ ಅದನ್ನೇ ತಿಂದ್ಕೊಂಡು ಕೂಡ ವೆಯ್ಟನ್ನು ಮೇಂಟೈನ್ ಮಾಡ್ಕೊಳ್ಬೋದು. ಏನೂ ತೊಂದರೆ ಇಲ್ಲ. ಇದಿಷ್ಟಾಗಿತ್ತು ವಾಕಿಂಗ್ನಿಂದ ನಾವು ಹೇಗೆ ಇದು ತೂಕವನ್ನು ಕಡಿಮೆ ಮಾಡೋದು ಅನ್ನೋದ್ರ ಬಗ್ಗೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ಈ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ಬೇರೆ ಬೇರೆ ವೆಯ್ಟ್ ಲಾಸ್ ಟಿಪ್ಸ್ ಜೊತೆ, ಡಯಟ್ ರೆಸಿಪೀಸ್ ಜೊತೆ ನಾನು ಮತ್ತೆ ಬರ್ತೇನೆ.
ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.